ಇಂದು ಬೆಳಿಗ್ಗೆ ನಿಗೂಢವಾಗಿ ಸ್ಫೋಟವಾಯ್ತಲ್ಲ ಬೆಂಗಳೂರಿನಲ್ಲಿ. ಆ ಸ್ಥಳದಲ್ಲಿ ಇದೀಗ SDRF ನಿಂದ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಹೇಗಾಗಿರ್ಬೋದು, ಏನಾಗಿರ್ಬೋದು, ಯಾರಿಂದ ಸ್ಫೋಟ ಆಗಿರ್ಬೋದು, ಇದೆಲ್ಲವನ್ನ ಕೂಡ ಕೂಲಂಕುಷವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಚಿನ್ನಯ್ಯನ ಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಸ್ಫೋಟವಿದು. ಕಸ್ತೂರಿ ಎಂಬಾಕೆಯ ಮನೆಯ ಮೊದಲ ಮಹಡಿ ಸಂಪೂರ್ಣವಾಗಿ ಛಿದ್ರವಾಗಿತ್ತು. ಈ ಸ್ಫೋಟದಿಂದ ಮನೆಯ ಅವಶೇಷಗಳನ್ನ ತೆರವು ಮಾಡ್ತಾ ಇದ್ದಾರೆ SDRF ಸಿಬ್ಬಂದಿ. ಚಿತ್ರಗೊಂಡಿದ್ದಂತ ಸೀಲಿಂಗ್ ತೆರವುಗೊಳಿಸ್ತಾ ಇದ್ದಾರೆ SDRF ಸಿಬ್ಬಂದಿ. ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ನಾವು, CCTVಯ ದೃಶ್ಯಾವಳಿಗಳಿವು, ಇದರಲ್ಲಿ ನಾವು ತೋರಿಸ್ತಾ ಇದ್ದೇವೆ. ನಿಗೂಢವಾಗಿ ಸ್ಫೋಟವಾಗಿತ್ತು, ಏಕಾಏಕಿ ಸ್ಫೋಟವಾಗಿತ್ತು. ಪಾಪ 8 ವರ್ಷದ ಮಗು ಕೂಡ ಹತ್ಯೆ ಆಗಿತ್ತು ಈ ಸ್ಫೋಟದಲ್ಲಿ. ಇದನ್ನ ಈಗ SDRF ತಂಡದಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನ ಕೂಡ ತೆರವುಗೊಳಿಸ್ತಾ ಇದ್ದಾರೆ. ಆ ಮಗುವಿನ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 10 ವರ್ಷದ ಬಾಲಕ ಮುಬಾರಕ್ ಎಂಬಾತ ಸ್ಫೋಟದಲ್ಲಿ ಸಾವನ್ನಪ್ಪಿದ್ದ. 7 ಜನರಿಗೆ ಗಂಭೀರ ಗಾಯವಾಗಿತ್ತು. ಭಾರತದ ಸ್ವಾತಂತ್ರ್ಯೋತ್ಸವದ ದಿನ ಇಂದು. 79 ವರ್ಷದ ಸ್ವಾತಂತ್ರ್ಯ ಅವಸರದಲ್ಲಿ, ಶುಭಾವಸರದಲ್ಲಿ ಈ ಸ್ಫೋಟವನ್ನ ಆಗಿರ್ತಕ್ಕಂಥದ್ದು. ಇದ್ರ ಹಿಂದೆ ಯಾವ ತಂಡ ಇರಬಹುದು, ಯಾರಿರ್ಬೋದು, ಏನು ಇದಕ್ಕೆ ಕಾರಣ ಆಗಿರ್ಬೋದು? ನಿಜವಾಗ್ಲೂ ಯಾರು ಬಾಂಬ್ ತಂದು ಇರಿಸಿದ್ರ ಅಥವಾ ಸಿಲಿಂಡರ್ ಬೇರೆ ಏನಾದರೂ ಸ್ಫೋಟ ಆಯ್ತಾ? ಈ ನಿಗೂಢ ಸ್ಫೋಟದ ವಿಚಾರದ ಕುರಿತಾಗಿ ಈಗ ಟೀಮ್ ಮೊಹಂತಿ ಅಂಡ್ ಟೀಮ್ ಕೂಡ ಬಂದು ಇದನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. NDRF ಟೀಮ್ ಕೂಡ ಬಂದಿದೆ. ಅದೆಲ್ಲವನ್ನ ಕೂಡ ತೆರವು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲೇ CM ಕೂಡ ಭರವಸೆ ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ನಾನು, ಯಾರೆಲ್ಲ ಮನೆಯನ್ನ ಕಳ್ಕೊಂಡಿದ್ದೀರಿ, ಈ ನಿರ್ಗತಿಕರಾಗಿದ್ದೀರಿ, ನಿಮ್ಗೆಲ್ಲರಿಗೂ ಕೂಡ ಮನೆ ಕಳಿಸಿ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಸ್ವಾತಂತ್ರ್ಯೋತ್ಸವದ ದಿನವೇ ಈ ರೀತಿ ಮಾಡಬೇಕು ಅಂತ ಹೇಳಿ ಪ್ರೀ ಪ್ಲಾನ್ ಮಾಡ್ಕೊಂಡು ಯಾರಾದ್ರೂ ಮಾಡಿದ್ರಾ? ಇದನ್ನ ಇನ್ನಷ್ಟೇ ತನಿಖೆಯ ಮುಂದೆ ನಮ್ಗೆ ಅರ್ಥ ಆಗ್ಬೇಕಾಗಿದೆ. ನೋಡಿ ಯಾವ ರೀತಿಯಲ್ಲಿ ಅಲ್ಲಿ ಭೂಮಿ, ಇಡೀ ಅಕ್ಕಪಕ್ಕದ ಭೂಮಿಯೆಲ್ಲ ಕಂಪಿಸ್ತು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದು ಭೂಕಂಪನ ಅಲ್ಲ, ಆದ್ರೂ ಕೂಡ ಭೂಮಿ ನಡಗಿತ್ತು ಅಂತ ಹೇಳಿದ್ರೆ ಆ ಬ್ಲಾಸ್ಟ್ ನ ತೀವ್ರತೆ ಎಷ್ಟರ ಮಟ್ಟಿಗೆ ಇರ್ಬೋದು ಯೋಚನೆ ಮಾಡಿ. ಸ್ಫೋಟದ ತೀವ್ರತೆಗೆ 9ಕ್ಕೂ ಹೆಚ್ಚು ಮನೆಗಳು ಛಿದ್ರವಾಗಿದೆ. 9ಕ್ಕೂ ಹೆಚ್ಚು ಮನೆಗಳು. ಸೊ ಹಾಗಾದ್ರೆ ಇದನ್ನ ಆಕಸ್ಮಿಕವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಬದಲಿಗೆ ವೆಲ್ ಪ್ಲಾನ್ಡ್ ಆಗಿರಬಹುದು, ಅಥವಾ ಬೇರೆ ಕಡೆ ಎಲ್ಲಾದ್ರೂ ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ಬಾಂಬ್ ತಯಾರಿ ಮಾಡ್ತಾ ಇರಬಹುದಾ? ಈ ಆಯಾಮದಲ್ಲೂ ಕೂಡ ಅವರು ತನಿಖೆಯನ್ನ ಮಾಡಬೇಕಾಗುತ್ತೆ. ಸಿಲಿಂಡರ್ ಸ್ಫೋಟನ ಅಥವಾ ಬಾಂಬ್ ಬ್ಲಾಸ್ಟ್? ಬಹುಶಃ ನನ್ನ ಪ್ರಕಾರವಾಗಿ ಸಿಲಿಂಡರ್ ಸ್ಫೋಟವಾದ್ರೆ 9 ಮನೆಗಳು ಛಿದ್ರ ಆಗ್ಲಿಕ್ಕೆ ಸಾಧ್ಯವಿಲ್ಲ. 7 ಜನರಿಗೆ ಗಂಭೀರ ಗಾಯವಾಗಿದೆ. 5 ಆಸ್ಪತ್ರೆಗಳಲ್ಲಿ ಇವರನ್ನೆಲ್ಲ ಟ್ರೀಟ್ಮೆಂಟ್ ಅನ್ನು ನೀಡಲಾಗ್ತಾ ಇದೆ. ಸ್ಫೋಟದ ತೀವ್ರತೆಗೆ 9ಕ್ಕೂ ಹೆಚ್ಚು ಮನೆಗಳು ಛಿದ್ರವಾಗಿರುವಂಥದ್ದು. ಘಟನಾ ಸ್ಥಳದಿಂದ, ಚಿನ್ನಯ್ಯನ ಪಾಳ್ಯದಿಂದ ನಮ್ಮ ಪ್ರತಿನಿಧಿ ಸುಚಿತ್ರ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸುಚಿತ್ರ, ಇದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ 9 ಮನೆಗಳು ಛಿದ್ರ ಆಗಿದೆ. ಒಂದಲ್ಲ ಎರಡಲ್ಲ, 9 ಮನೆಗಳು ಛಿದ್ರ ಆಗಬೇಕಾದ್ರೆ ಏನಾಗಿರಬಹುದು ಅಲ್ಲಿ? ಈಗ ಯಾವ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ? ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಸುಚಿತ್ರ? ಕಾರ್ತಿಕೇನು, ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯನ ಪಾಳ್ಯದಲ್ಲಿ ಬೆಳಗ್ಗೆ ಸರಿಸುಮಾರು 8 ಗಂಟೆಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿತ್ತು. ಒಟಾರದ ಟೈಪಲ್ಲಿರುವಂತಹ ಮನೆಗಳು, ಒಟ್ಟು 9 ಮನೆಗಳು ಛಿದ್ರ ಆಗಿರುವಂಥದ್ದು. ಸದ್ಯ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಆಡುಗೋಡಿ ಪೊಲೀಸರು ಬೆಳಗ್ಗೆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಅದಾದ ನಂತರದಲ್ಲಿ DCB ಸಾರಾ ಫಾತಿಮಾ ಅವರು ಕೂಡ ಸ್ಥಳಕ್ಕೆ ಬಂದಿದ್ರು. ಜೊತೆಗೆ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಕೂಡ ನಡೆಸ್ತಿದ್ರು. ಆ ಒಂದು ವೇಳೆಯಲ್ಲಿ ಇದು ಸಿಲಿಂಡರ್ ಸ್ಫೋಟದಿಂದ ಆಗಿರುವಂತಹ ಅಲ್ಲ ಅನ್ನೋದು ಶಂಕೆ ಕೂಡ ವ್ಯಕ್ತ ಆಗಿತ್ತು. ಅದಾದ ನಂತರಲ್ಲೂ ಕೂಡ CM ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. CM ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಈಗಾಗಲೇ 9 ಜನರಿಗೆ ಗಾಯ ಆಗಿರುವಂಥದ್ದು. ಅದರಲ್ಲಿ ಮುಬಾರಕ್ ಅನ್ನೋ ಒಂದು 10 ವರ್ಷದ ಬಾಲಕನಿಗೆ ಬಾಲಕ ಸಾವನ್ನಪ್ಪಿರುವಂಥದ್ದು. ಇದರಿಂದಾಗಿಯೇ ಅವ್ರಿಗೆ CM ಅವರು 5 ಲಕ್ಷ ಪರಿಹಾರವನ್ನ ಕೂಡ ಈಗಾಗಲೇ ಘೋಷಣೆಯನ್ನ ಕೂಡ ಮಾಡಿರುವಂಥದ್ದು. ಜೊತೆಗೆ ಇನ್ನು ಉಳಿದಂತವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ದಾರೆ. ಸದ್ಯ ಈಗ ಮಳೆ ಬರ್ತಾ ಇರೋದ್ರಿಂದ ಸದ್ಯ ಪರಿಶೀಲನೆ ಮಾಡ್ತಾ ಇದ್ರು. ಈ ಒಂದು ನಿಮಗೆ ಕಾಣಿಸ್ತಾ ಹೋಗ್ಬೋದು, ನಮ್ಮ ಕ್ಯಾಮ್ರಾ ಪರ್ಸನ್ ಪ್ಯಾನ್ ಮಾಡಿ ತೋರಿಸ್ತಾರೆ. ಆ ಒಂದು ಮನೆಯಲ್ಲಿ ಕಸ್ತೂರಿ ಹಾಗೂ ಮಗಳು ವಾಸವಾಗಿದ್ರು. ಕಸ್ತೂರಿ ಅವರ ಮನೆಯಲ್ಲಿಯೇ ಈ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತಹ ಶಂಕೆ ಕೂಡ ವ್ಯಕ್ತ ಆಗಿತ್ತು. ಅದರಿಂದಾಗಿಯೇ
ಏನು IST ಟೀಮು ಮತ್ತು ಜೊತೆಗೆ FSL ಟೀಮ್ ಆಗಿರ್ಬೋದು, ಜೊತೆಗೆ ಅಧಿಕಾರಿಗಳ ತಂಡ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇತ್ತು. ಸದ್ಯ ಇವಾಗ ಮಳೆ ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಪರಿಶೀಲನೆಯನ್ನು ಸ್ಟಾಪ್ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ DCP ಫಾತಿಮಾ ಅವರು ಕೂಡ ಸ್ಥಳದಲ್ಲೇ ಇದ್ದು ಪರಿಶೀಲನೆಯನ್ನು ಕೂಡ ನೋಡ್ಕೊಳ್ತಾ ಇದ್ರು. ಸದ್ಯಕ್ಕೆ ಏನು 9 ಮಂದಿ ಕೂಡ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ತಗೊಳ್ತಾ ಇರುವಂಥದ್ದು. ಗಾಯಾಳುಗಳಿಗೆ ಆಸ್ಪತ್ರೆಯ ಖರ್ಚನ್ನು ಏನು ಸರ್ಕಾರದಿಂದನೇ ಭರಿಸ್ತೀವಿ ಅಂತ ಹೇಳಿ ಈಗಾಗಲೇ CM ಅವರು ಕೂಡ ಹೇಳಿರುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಹೋದರೆ ಅಲ್ಲಲ್ಲೇ ಛಿದ್ರ ಆಗಿದೆ. ಒಟ್ಟು ಸುತ್ತಮುತ್ತ ಇರುವಂತಹ ಏನು 7ರಿಂದ 8 ಮನೆ ಸಂಪೂರ್ಣವಾಗಿ ಛಿದ್ರ ಆಗಿರುವಂಥದ್ದು. ಜೊತೆಗೆ ಪಾತ್ರೆ ಆಗಿರ್ಬೋದು ಎಲ್ಲವೂ ಕೂಡ ಹಂಗಂಗೆ ಬಿದ್ದಿದೆ. ಜೊತೆಗೆ ಈ ಮನೆಯಲ್ಲಿ ಇದ್ದಂತಹ ಕೆಲವೊಂದಷ್ಟು ಮಂದಿಗೆ ಸಂಪೂರ್ಣವಾಗಿ ಹೆಚ್ಚು ಗಾಯ ಆಗಿರುವಂಥದ್ದು. ಸದ್ಯ ಮೂವರ ಸ್ಥಿತಿ ಗಂಭೀರ ಅಂತಲೇ ಹೇಳಲಾಗ್ತಾ ಇದೆ. ಸದ್ಯ ಇವರು ಉಳ್ಕೊಳ್ಳುವಂತಹ ಸ್ಥಳಕ್ಕೆ ಯಾವ ರೀತಿ ಒಂದು ಇಲ್ಲಿ ಮಳೆ ಬರ್ತಾ ಇರೋದ್ರಿಂದ ಇಲ್ಲಿ ಗಾಯಗೊಂಡಂತಹ ಮನೆ ಆಗಿರ್ಬೋದು, ಜೊತೆಗೆ ಮನೆಯಲ್ಲಿ ಇರೋರಿಗೆ ವಾಸವಾಗಿರುವಂತಹ ಸ್ಥಳಕ್ಕೆ ಈಗಾಗಲೇ BBMP ಕಮಿಷನರ್ ಅವರು ಬಂದು ಒಂದು ಪರಿಹಾರವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಏನು ಜೈನ ಭವನದಲ್ಲಿ ಇರಿ ಅಂತ ಹೇಳಿ ಈಗಾಗಲೇ ಜೈನ ಭವನ ಆಗಿರ್ಬೋದು, ಅಕ್ಕಪಕ್ಕ ಸರ್ಕಾರಿ ಶಾಲೆಗಳಲ್ಲಿ ಅವರನ್ನು ಕೂಡ ವಾಸ ಇರೋದಕ್ಕೆ ಹೇಳಿದ್ದಾರೆ. ಜೊತೆಗೆ ವಾಸ ಇರೋದಕ್ಕೂ ಅಷ್ಟೇ ಅಲ್ಲ, ಯಾಕಂತ ಹೇಳಿದರೆ ಊಟದ ಸಮಸ್ಯೆ ಕೂಡ ಆಗುತ್ತೆ. ಊಟದ ಸಮಸ್ಯೆಯಿಂದಾಗಿ ಅವ್ರಿಗೂ ಕೂಡ ಏನು BBMPಯಿಂದಲೇ ಸಂಪೂರ್ಣವಾಗಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ BBMP ಕಮಿಷನರ್ ಅವರು ಕೂಡ ಈಗಾಗಲೇ ಹೇಳಿ ಹೋಗಿರುವಂಥದ್ದು. ಜೊತೆಗೆ ಸ್ಥಳಕ್ಕೆ ಏನು ಇಲ್ಲಿ ಸ್ಫೋಟ ಪತ್ತೆ ಆಗ್ಬೋದಾ, ಸ್ಫೋಟಕದಿಂದನೇ ಇದು ಬ್ಲಾಸ್ಟ್ ಆಗಿದೆಯಾ ಅನ್ನೋ ಒಂದು ಶಂಕೆ ಇದರಿಂದ ಏನು ಡಾಗ್ ಸ್ಕ್ವಾಡ್ ಕೂಡ ಬಂದು ಈಗಾಗಲೇ ಎಲ್ಲ ರೀತಿಯ ಪರಿಶೀಲನೆ ಕೂಡ ಅಧಿಕಾರಿಗಳು ಮಾಡಿರುವಂಥದ್ದು. ಜೊತೆಗೆ ಮಳೆ ಬರ್ತಿರೋ ಕಾರಣದಿಂದಾಗಿ ಸಾರಾ ಫಾತಿಮಾ ಅವರು ಆಗಿರ್ಬೋದು, ಜೊತೆಗೆ ಇನ್ನಷ್ಟು ಆಡುಗೋಡಿಯ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ಕೂಡ ಇವಾಗ ಸದ್ಯಕ್ಕೆ ಪರಿಶೀಲನೆಯನ್ನ ಸ್ಥಗಿತಗೊಳಿಸಿದ್ದಾರೆ. ಮಳೆ ನಿಂತ ನಂತರದಲ್ಲಿ ಮತ್ತೆ ಪರಿಶೀಲನೆಯನ್ನ ಆರಂಭ ಮಾಡ್ತಾರೆ. ಕಾರ್ತಿಕ್, ಥ್ಯಾಂಕ್ ಯು ಸುಚಿತ್ರ ತಮ್ಮೆಲ್ಲ ಮಾಹಿತಿಗಳಿಗಾಗಿ.